ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಸಾಧಾರಣವಾಗಿ ಅಧಿಕಾರದಲ್ಲಿ ಇರುವವರಿಗೆ ಸಾವಕಾಶವಾಗಿ ಸರ್ವಾಧಿಕಾರಿ ಮನೋವೃತ್ತಿ ಡೆವಲಪ್ ಆಗ್ತಾ ಹೋಗುತ್ತೆ. ಮೊದಲು ಅವರು ಅಂದುಕೊಳ್ಳೋದೇನು ಅಂದರೆ, ನಾವು ಹುಟ್ಟಿರುವುದೇನೆ ಅಧಿಕಾರ ಚಲಾಯಿಸುವುದಕ್ಕಾಗಿ. ಅಧಿಕಾರ ಎನ್ನುವುದು ನಮ್ಮ ಜನ್ಮಸಿದ್ಧ ಹಕ್ಕು. ಈ ರೀತಿ ಆಲೋಚನೆ ಮಾಡ್ತಾ 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 ಅಧಿಕಾರ ಶಾಶ್ವತ ಅಲ್ಲ ಅನ್ನೋದನ್ನು ಅವರು ಮರೆತು ಬಿಡ್ತಾರೆ. ಜನರನ್ನು ತಮ್ಮ ಅಡಿಯಾಳುಗಳು ಅಂದ್ಕೋತಾರೆ. ಯಾವ ಜನ ತಮ್ಮನ್ನು ಆಯ್ಕೆ ಮಾಡಿ ಗದ್ದುಗೆಯ ಮೇಲೆ ಕೂಡಿಸಿದ್ದಾರೋ ಅವರ ಧ್ವನಿ ಇವರಿಗೆ ಕೇಳೋದು ನಿಂತು ಹೋಗುತ್ತೆ. ಅದು ನನಗೆ ಅಧಃಪತನದ ಮೊದಲ ಹೆಜ್ಜೆ ಅಂತ ಅನಿಸುತ್ತೆ. ಇದೇ ಸಂದರ್ಭದಲ್ಲಿ ಈ ಪ್ರಭುತ್ವದ ಸುತ್ತ ಕೆಲವು ಬಟ್ಟಂಗಿಗಳು ಸೇರ್ಕೋತಾರೆ, ಜಿ ಹುಜೂರುಗಳು. ಅವರು ಎಂತಹ ಒಂದು ಕೋಟೆಯನ್ನು ಸೃಷ್ಟಿಸ್ತಾರೆ ಅಂತ ಅಂದರೆ, ಆ ಕೋಟೆಯ ಒಳಗೆ ಇರುವವರಿಗೆ ನಾನು ಕೂಡ 2 ಕಾಲು 2 ಕೈ ತಲೆ ಕಿಡ್ನಿ ಸಾಮಾನು ಇರುವ ಮನುಷ್ಯನ ಬರ್ತೋಗ್ಬಿಡುತ್ತೆ. ಅಂಥ ವಾತಾವರಣವನ್ನು ಸುತ್ತ ಇರುವವರು ಸೃಷ್ಟಿಸ್ತಾ ಹೋಗ್ತಾರೆ. ಹಾಗೆಯೇ ಅವರಿಂದ ಲಾಭ ಪಡೆಯುವವರ ಒಂದು ಪಡೆ ಸಿದ್ಧವಾಗ್ತಾ ಹೋಗುತ್ತೆ. ಆ ಪಡೆ ಒಂದು ಖಾಸಗಿಯ ಸೈನ್ಯ ಇದ್ದ ಹಾಗೆ. ಯಾರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೋ ಆ ಭಿನ್ನ ಧ್ವನಿಯನ್ನು ಹತ್ತಿಕ್ಕುವುದು ಯತ್ನ ನಡೀತಾ ಹೋಗುತ್ತೆ. ಆದರೆ ಸಾಧಾರಣವಾಗಿ ನೀವು ವಿಶ್ವದ ಯಾವುದೇ ನಾಗರಿಕತೆ, ಯಾವುದೇ ಇದನ್ನು ತೆಗೆದುಕೊಳ್ಳಿ, ಒಂದು ಹಂತ ಬಂದ ಮೇಲೆ ಜನ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಂಬಂಧ ಪ್ರಾರಂಭ ಮಾಡ್ತಾರೆ. ಆಗ ಕಟ್ಟಲಾದಂತಹ ಈ ಒಂದು ಹುಸಿಯಾದ ಒಂದು ಇದಿದೆಯಲ್ಲ, ಅದು ಒಡಿತಾ ಹೋಗುತ್ತೆ. ಅದನ್ನು ನೀವು ಒಂದು ರೀತಿಯಲ್ಲಿ ಮಾಯಾ ಗೋಪುರ ಅನ್ನಿ. ಆ ಮಾಯೆ ಕಳಚೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಮಾಯೆ ಕಳಚೋದಕ್ಕೆ ಪ್ರಾರಂಭ ಆದ ತಕ್ಷಣ ಅದು ಮೊದಲು ಅರಿವಾಗೋದಿದೆಯಲ್ಲ, ಅದು ನಾವೀಗೇನು ಜೆನ್ ಜಿ ಅಂತ ಕರಿತೀವಿ, ಅವರಿಗೆ ಆ ಅರಿವು ಬರುತ್ತೆ. ಸಾಧಾರಣ 30-35 ವರ್ಷ ಆದವರು ತಮ್ಮ ಬದುಕಿನ ಜಂಜಡದಲ್ಲಿ ಸಿಕ್ಕಾಕೊಂಡು ಈ ವ್ಯವಸ್ಥೆಯ ಬಗ್ಗೆ ಒಂದು ಹೊಂದಾಣಿಕೆಯನ್ನು, ರಾಜಿಯನ್ನು ಮಾಡ್ಕೋತಾ ಇರ್ತಾರೆ. ಆದರೆ ಈ ಜಂಜಿ ಅಥವಾ ಮಕ್ಕಳೇನಿದಾರಲ್ಲ, 20 ವರ್ಷದ ಮಕ್ಕಳು, ಅವರು ಸತ್ಯದ ಅರಿವಾಗತ್ತೆ ಅವರಿಗೆ ಬೇಗ, ಅವರ ಪ್ರತಿಭಟಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ವಿಶ್ವದ ಇತಿಹಾಸದಲ್ಲಿ ಬದಲಾವಣೆಗಳು ಪ್ರಾರಂಭ ಆದದ್ದು ವಿದ್ಯಾರ್ಥಿಗಳಿಂದ, ಮಕ್ಕಳಿಂದ, ದೊಡ್ಡವರಿಂದ ಅಲ್ಲ, ವಯಸ್ಸಾದವರಿಂದ ಅಲ್ಲ. ಸೊ ಈ ಮಾತನ್ನು ನಾನು ಹೇಳುವುದಕ್ಕೆ ಯಾಕೆ ಕಾರಣ ಅಂದರೆ, ಹೀಗೆ ಯಾವಾಗ ಸಮಾಜದ ಒಳಗಡೆ ಒಂದು ಪ್ರತಿಭಟನೆಯ ಧ್ವನಿ ಮೇಲೆ ಬರೋದಕ್ಕೆ ಪ್ರಾರಂಭ ಆಗುತ್ತೋ ಅದನ್ನು ಹತ್ತಿಕ್ಕುವುದಕ್ಕೆ ಪ್ರಭುತ್ವ ಯತ್ನ ಮಾಡುತ್ತೆ, ಬೇರೆ ಬೇರೆ ರೂಪಗಳಲ್ಲಿ. ಅದರ ಜೊತೆಗೆ ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆಗೆ ಒಂದು ಗುಣಧರ್ಮ ಇರುತ್ತೆ. ಆ ವ್ಯವಸ್ಥೆಯ ಗುಣಧರ್ಮ ಯಾವುದು ಅಂದರೆ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಬರೋದೇ ಹೊರತು ಬದಲಾವಣೆಯನ್ನು ಅಲ್ಲ. ವ್ಯವಸ್ಥೆಗೆ ಯಥಾಸ್ಥಿತಿ ಬೇಕು. ಈ ಯಥಾಸ್ಥಿತಿ ಈ ರಾಜಕೀಯ ವ್ಯವಸ್ಥೆಗೆ, ಪ್ರಭುತ್ವಕ್ಕೆ ಬೇಕು, ಪ್ರತಿಪಕ್ಷಗಳಿಗೂ ಬೇಕು. ಆದ್ದರಿಂದ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಸದಾ ಬದಲಾವಣೆಯ ವಿರೋಧಿಗಳಾಗಿರ್ತಾರೆ. ಯಾವಾಗ ಬದಲಾವಣೆ ಆಗುತ್ತೋ ಆಗ ರಾಜಕೀಯ ಪಕ್ಷಗಳು ಮತ್ತು ಈ ರಾಜಕಾರಣಿಗಳು ಕಸದ ಬುಟ್ಟಿಗೆ ಹೋಗ್ತಾರೆ ಅಥವಾ ಎಲ್ಲೋ ಬಿದ್ದೇರಿ ಹೋಗ್ಬಿಡ್ಬೇಕಾಗುತ್ತೆ. ಆದ್ದರಿಂದ ಅವ್ರು ತಡೀತಾ ಇರ್ತಾರೆ. ಇದನ್ನು ಒಂದು ರೀತಿಯ ಪ್ರಿಯಾಂಬಲ್ ಅಂತ ಅಂದ್ಕೊಳ್ಳಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಏನು ಜಂತರ್ ಮಂತರ್ನಲ್ಲಿ ಪ್ರಾರಂಭವಾದ ಪ್ರತಿಭಟನೆ, ಅದು ಪಡೆದುಕೊಳ್ಳುತ್ತಿರುವ ಬೇರೆ ಬೇರೆ ಆಯಾಮಗಳು, ಅದನ್ನು ಹತ್ತಿಕ್ಕುವುದಕ್ಕಾಗಿ ಮತ್ತು ಬಳಸಿಕೊಳ್ಳುವುದಕ್ಕಾಗಿ ಇಲ್ಲಿ 2 ರೀತಿಯನ್ನು ನೀವು ನೋಡ್ಬೋದು. ಒಂದು, ಪ್ರಭುತ್ವ ಅಧಿಕಾರದಲ್ಲಿರುವವರು ಅದನ್ನು ಹತ್ತಿಕ್ಕುವ ಯತ್ನವನ್ನು ಮಾಡ್ತಾ ಇದ್ದಾರೆ, ಅದಕ್ಕೊಂದು ಷಡ್ಯಂತ್ರವನ್ನು ರಚಿಸ್ತಾ ಇದ್ದಾರೆ. ಇನ್ನು ಪ್ರತಿಪಕ್ಷಗಳು ಇದನ್ನು ಬಳಸಿಕೊಳ್ತಾ ಇದ್ದಾರೆ. ಸೊ ಪ್ರತಿಪಕ್ಷಗಳಿಗಾಗಲಿ ಆಡಳಿತ ಪಕ್ಷಕ್ಕಾಗಲಿ ಸಂಪೂರ್ಣ ಬದಲಾವಣೆ ಅನ್ನೋದು ಬೇಕಾಗಿಲ್ಲ ಅವರಿಗೆ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಆದರೆ ಯಾವ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ನೀಟ್ ವಿಚಾರದಲ್ಲಿ, ಅವರಿಗೆ ಬದಲಾವಣೆ ಬೇಕಾಗಿದೆ. ಸೊ ಆದ್ದರಿಂದ ಈ ಬದಲಾವಣೆ ಬಯಸುವವರು ಮತ್ತು ಯಥಾಸ್ಥಿತಿಯನ್ನು ಬಯಸುವವರ ನಡುವೆ ದೊಡ್ಡ ಸಂಘರ್ಷ ಪ್ರಾರಂಭ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಕೂಡ ಹಲವು ಬಾರಿ 2 ಸದನಗಳು ಸೇರಿದ್ವು, ಚರ್ಚೆಗೆ ಕಾಲಾವಕಾಶ ಆಗಲೇ ಇಲ್ಲ. ಯಾಕಂದರೆ ಸರ್ಕಾರ ಸ್ವಲ್ಪ ಮಟ್ಟಿಗೆ ತಲೆ ಬಾಗಿದಂತೆ ಕಂಡರೂ ಕೂಡ ಕೆಳಗೆ ಬಿದ್ದರೂ ಮೀಸೆ ಮೇಲು ಅಂತಾರಲ್ಲ,
ಮೂಗು ಮೇಲು ಅಂತ. ಆ ಮೂಗು ಮೇಲು ಮಾಡ್ಕೊಂಡು ಕಾಲು ಎತ್ಕೊಂಡು ಪ್ರಭುತ್ವ ಕೂತಿತ್ತು. ಆದರೆ ಕಳೆದ 2 ದಿವಸಕ್ಕೆ ಹೊಂದಿದ್ರೆ ನೋಡಿದರೆ ಸ್ವಲ್ಪ ಮಟ್ಟಿಗೆ ಅಲ್ವೇ ಅಲ್ಲ. 2014 ನಂತರ ಪ್ರಥಮ ಬಾರಿಗೆ ಮೋದಿ ಆ್ಯಂಡ್ ಕಂಪ್ನಿ BJP ಇಂತಹ ಹತಾಶ ಸ್ಥಿತಿಯನ್ನು ಮೊದಲ ಬಾರಿಗೆ ಎದುರಿಸ್ತಾ ಇರೋದು. ಯಾಕಂದರೆ ಅವರು ದೈವಾಂಶ ಸಂಭೂತರಾಗಿ ಬಂದ್ಬಿಟ್ಟಿದ್ರು. ಮೋದಿ ಅಂದರೆ ದೇವರಾಗಿದ್ದರು, ಮೋದಿ ಅಂದರೆ ವಿಶ್ವಗುರು ಆಗಿದ್ದರು. ಆದರೆ ಪಾಪ ಅವರು ಕೇವಲ ಉತ್ಸವ ಮೂರ್ತಿ ಅನ್ನೋದು ಗೊತ್ತೇ ಆಗಿರಲಿಲ್ಲ. ಈ ಬೆಳವಣಿಗೆಯಲ್ಲಿ ಗೊತ್ತಾಗ್ತಾ ಇರೋದು ಇವರು ಗರ್ಭಗುಡಿಯ ನಾಯಕರಲ್ಲ, ಉತ್ಸವ ಮೂರ್ತಿ ಅಂತ. ಗರ್ಭಗುಡಿಯಲ್ಲಿ ಇರುವವರು ಗೃಹ ಸಚಿವರಾದಂಥ ನಂಬರ್ 2 ಅಮಿತ್ ಶಾ ಅವರು ಇಡೀ ಈ BJPಯನ್ನು ಸರ್ಕಾರವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ. ಸೊ ಅದರಿಂದ ಮೋದಿ ಈಗ ನೋಡಿ ಈ ಎಲ್ಲ ಬೆಳವಣಿಗೆಯಲ್ಲಿ ಈ ಪಾಪ ಮಂತ್ರಿಗಳಿಬ್ಬರು ಜಿತೇಂದ್ರ ಸಿಂಗ್ ಆ್ಯಂಡ್ ನಡ್ಡಾ ಇದ್ದಾರಲ್ಲ, ಅವರು ಚರ್ಚೆ ಮಾಡ್ತಾ ಇದ್ದಿದ್ದು ಅಮಿತ್ ಶಾ ಹತ್ರ. ಅವರಿಗೆ ನಿರ್ದೇಶನ ಬರ್ತಾ ಇದ್ದದ್ದು ಅಮಿತ್ ಶಾ ಅವರಿಂದ, ಇನ್ನೆಲ್ಲಿಂದನೂ ಅಲ್ಲ. ಅವ್ರು ಹೇಳ್ತಾ ಇದ್ದು ಅಂದರೆ ಮೋದಿ ಲೆಕ್ಕಕ್ಕುಂಟು ಆಟಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ಅದ್ರ ಜೊತೆಗೆ ಬರ್ತಾ ಇರೋದು ಏನು ಇದು ಬರ್ತಾ ಇದೆ. ಸೊ ಕಾಂಗ್ರೆಸ್ ಯಾವಾಗ ಆ್ಯಕ್ಟಿವ್ ಆಗಿ ಇದರಲ್ಲಿ ಪ್ರವೇಶ ಮಾಡಿತು, ಯಾವಾಗ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಪ್ರವೇಶ ಮಾಡಿದ್ರು, ಅದಕ್ಕೆ ಒಂದು ರಾಜಕೀಯ ಆ್ಯಂಗಲ್ ಬಂತು. ಯಾವುದೇ ಹೋರಾಟಗಳಿಗೆ ರಾಜಕೀಯ ಆ್ಯಂಗಲ್ ಬಂದ ತಕ್ಷಣ ಇಡೀ ಸೊ ಬಹಳ ಡಿಫ್ರೆಂಟ್ ಆದ ಅದರ ಪರಿಣಾಮ ಇರ್ತವೆ. ರಾಜಕೀಯ ಆ್ಯಂಗಲ್ ಬಂದ ತಕ್ಷಣ ಪ್ರಭುತ್ವಕ್ಕೆ ಇದನ್ನು ಎದುರಿಸುವುದಕ್ಕೆ ಒಂದು ಅಸ್ತ್ರ ಸಿಗುತ್ತೆ ಅಂತ ಅರ್ಥ ಆಯ್ತಾ. ಸೊ ಕಾಂಗ್ರೆಸ್ಸು ಅಥವಾ ಯಾವುದೋ ರಾಜಕೀಯ ಪಕ್ಷ ಇನ್ವಾಲ್ವ್ ಆಗದೇ ಇದ್ದಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಅವರು ಎದುರಿಸೋದು ಕಷ್ಟ ಆಗ್ತಿತ್ತು. ಕೇವಲ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿರೋರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾ ಹೋರಾಟದ ಹಿಂದೆ ಚೀನಾದವರು, ಅಮೇರಿಕಾದವರು, ಆ ಅಮೇರಿಕಾದ ಆ್ಯಂಗಲು ಹೇಳ್ತೀನಿ ಬಂದ್ಬಿಟ್ಟಿದೆ, ಈಗಲೇ ಮಾಧ್ಯಮಗಳು ಸ್ಟಾರ್ಟ್ ಮಾಡಿಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಅರ್ನಬ್ ಗೋಸ್ವಾಮಿ ಅಂತ ಒಬ್ಬ ಮಹಾನ್ ಪತ್ರಕರ್ತರಿದ್ದಾರೆ, ಎಲ್ಲ ಅವರು ಮಾದರಿ ಅವರ ಪಡೆಗಳೇ ಕನ್ನಡದಲ್ಲೆಲ್ಲ ಇರೋವೆ. ಅವರು ಈ ಹೋರಾಟದ ಹಿಂದೆ ಅಮೇರಿಕಾದ ಇಂಟೆಲಿಜೆನ್ಸ್ CIA ಇದೆ ಅಂತ ಬೆಳಗಿಂದ ಹೊರಟಾಗ್ತಾ ಇದ್ದಾರೆ. CIA ಇನ್ವಾಲ್ವ್ ಆಗಿಬಿಟ್ಟು ಭಾರತ ದೇಶವನ್ನು ದುರ್ಬಲಗೊಳ್ಳುತ್ತಿದೆ. ಈ ರೀತಿ ನೆರೇಟಿವ್ಸ್ಗಳನ್ನು ಅವರು ಒಂದು ಕಡೆ ಸಿದ್ಧಪಡಿಸ್ತಾ ಇದ್ದಾರೆ. ಸೊ ಕಮಿಂಗ್ ಟು ದ ಮೇನ್ ಇಶ್ಯೂ, ಒಂದು ಕಾಂಗ್ರೆಸ್ ಏನು ಈ ಪ್ರವೇಶ ಮಾಡಿದ ಮೇಲೆ ಇದು ರಾಜಕೀಯ ಇಶ್ಯೂ ಆಯಿತು. ಆದರೆ ಸದನದಲ್ಲಿ ಚರ್ಚೆ ಮಾಡುವುದಕ್ಕೆ ಒಪ್ಪುವುದರಷ್ಟರ ಮಟ್ಟಿಗೆ ಸರ್ಕಾರ ತಲೆಬಾಗ್ತು. ಆದರೆ ಅವ್ರಿಗೆ ಇನ್ನೂ ಕೂಡ ಇನ್ಸಿಡೆಂಟ್ ಅವರ ಅಹಮಿಕೆ ಇದೆಯಲ್ಲ, ಅದು ಹಾಗೇ ಇದೆ, ಪೂರ್ಣ ಅಹಮಿಕೆ ಹೋಗಿಲ್ಲ. ಆದ್ದರಿಂದ ಓಂ ಬಿರ್ಲಾ ಅವ್ರು ಹೇಳಿದ್ದು ಮಾತಾಡಿದ್ದು ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ದಟ್ ಸಂಸತ್ನಲ್ಲಿ ಒಟ್ಟಾರೆಯಾಗಿ ದಟ್ ಏನೇನು ಆಯಿತು ಅನ್ನೋದು, ಕಾಂಗ್ರೆಸ್ ಹಾಗೂ ಇಂಡಿಯಾ ಒಕ್ಕೂಟದ ಸದಸ್ಯರು ಕಪ್ಪು ಬಟ್ಟೆ ಧರಿಸಿ ಬ್ಲ್ಯಾಕ್ ಡೇ ಆಚರಣೆಯನ್ನು ಮಾಡಿದ್ರು. ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕ್ರಮ ಇದೆಯಲ್ಲ, ಅದನ್ನ ಖಂಡಿಸಿ ಘೋಷಣೆಗಳನ್ನು ಕೂಗಲಾಯಿತು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ನೀಡಬೇಕು ಅಂತ ಒತ್ತಾಯ ಮಾಡಲಾಯಿತು. ಸಂಸತ್ನಲ್ಲಿ ನೀಟ್ ಕುರಿತು ವಿಶೇಷ ಚರ್ಚೆ ನಡೆಯಬೇಕು ಅನ್ನುವ ಒತ್ತಾಯ ಕೇಳಿಬಂತು. ಸೊ ನಿರಂತರ ಗದ್ದಲದ ಕಾರಣ ಉಭಯ ಸದನಗಳು ಹಲವು ಬಾರಿ ಅವರು ಮುಂದೋಯಿತು. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಸ್ಪಷ್ಟವಾಗಿ ಈ ಇಶ್ಯೂವನ್ನು ಅವರಿಗೆ ರಾಜಕೀಯವಾಗಿ ಬಳಸಿಕೊಳ್ಳುವುದು ಹೇಗೆ ಅನ್ನೋದೇನಿದೆ ಅದು ರಾಹುಲ್ ಗಾಂಧಿಯವರಿಗೆ ಅರ್ಥ ಆದಂತ ಕಾಣ್ತದೆ. ಯೂಸಿಂಗ್ ಇಟ್ ಅಂತ ಅವರು ದಟ್ ತಮ್ಮ ಭವಿಷ್ಯದ ಬಗ್ಗೆ ನ್ಯಾಯಸಮ್ಮತ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಕೇಳ್ತಾರೆ. ದಟ್ಸ್ ಕರೆಕ್ಟ್ ಆಲ್ಸೋ. ಸೊ ಆ ವಿದ್ಯಾರ್ಥಿಗಳನ್ನು ಅಂಥವ್ರನ್ನ ಲಾಠಿಯಿಂದ ಹೊಡೆಯಲಾಗಿದೆ ಅಂತ. ಸೊ ಲಾಠಿ ಚಾರ್ಜ್ ಆಗಿದೆ, ಇನ್ನೊಂದಾಗಿದೆ. ಈ ಮಧ್ಯೆ ಪ್ರಭುತ್ವ ಮಾಡಿದ ಇನ್ನೊಂದು ಕೆಲಸ ಅಂದರೆ ಸಂಪೂರ್ಣವಾಗಿ ಮಾಧ್ಯಮವನ್ನು ತಮ್ಮ ನಿಯಂತ್ರಣಕ್ಕೆ ತಗೊಂಡು ಡಿಕ್ಟೇಟ್ ಮಾಡ್ತಾ ಹೋಗೋದು. ನೀವು ಬೆಳಗಿನಿಂದ ಮಾಧ್ಯಮಗಳನ್ನು ನೋಡಿ, ಇಡೀ ಈ ಒಂದು ಘಟನೆ ಏನಿದೆ, ಒಂದು ಲಾಠಿ ಚಾರ್ಜ್ ನಡೆದ ಘಟನೆಯನ್ನು ಬೇರೆಡೆ ತಿರುಸುವ ಯತ್ನ. ಮೊದಲನೇದಾಗಿ ಆ ಮಕ್ಕಳ ಮೇಲೆ ಆ ರೀತಿ ಹಲ್ಲೆ ಆದದ್ದ ಬಗ್ಗೆ ಹೆಚ್ಚಾಗಿ ಮಾತನಾಡಿದ ಮಾಧ್ಯಮಗಳು ನಮ್ಮ ವರದಿಗಾರರ ಮೇಲೆ, ಒಂದು ಟೈಮ್ಸ್, ನಾವು ಇಂಡಿಯಾ ಟುಡೇ ಎಲ್ಲ ನಮ್ಮ ವರದಿಗಾರರ ಮೇಲೆ ಹಲ್ಲೆ ನಡೀತು. ಅಲ್ರಿ, ನಿನ್ನೆಯಿಂದ ನೀವು ಯಾವುದೂ ಇದೆ ಸರಿಯಾದ ಒಂದು ಕವರೇಜನ್ನೇ ಕೊಡದೇ ಇದ್ದಾಗ ಮಕ್ಕಳಿಗೆ ಸಿಟ್ಟು ಬರಲ್ವ? ಹೊಡೆಯಲಾಯಿತು, ಇನ್ನು ಮಾಡಲಾಯಿತು, ಇದರ ಹಿಂದೆ ಯಾರೋ ಇದ್ದಾರೆ, CIA ಇದೆ, KGB ಇದೆ, ಇನ್ನೊಂದಿದೆ, ಚಂದ್ರಲೋಕದ ಜನ ಇದ್ದಾರೆ, ಅವ್ರು ಯಾರೋ ಮಾಡಿಸ್ತಿದ್ದಾರೆ, ದೇವಲೋಕದಿಂದನಲ್ಲ ರಾಕ್ಷಸ ಲೋಕದಿಂದ ಮಾಡಿಸ್ತಿದ್ದಾರೆ, ರಾವಣ ಹಿಂದಿರ್ಬೋದು, ಈ ರೀತಿ ಮಾತಾಡ್ಕೊಂಡು ಕೂತಿವೆ ಮಾಧ್ಯಮಗಳು. ಸೊ ಇವತ್ತು ಕೂಡ ಅದನ್ನು ಅಂದರೆ ಹೇಗೆ ಬದಲಾಯಿಸುವುದಕ್ಕೆ ಅವರು 2-3 ಇಶ್ಯೂಗಳನ್ನು ತೆಗೆದುಕೊಂಡರು. ಒಂದು, ದೇ ಆರ್ ಟಾರ್ಗೆಟೆಡ್ ಕಾಂಗ್ರೆಸ್ ಆನ್ ದ ಬೇಸ್ಟ್ ಆಫ್ ಆಡಳಿತ ಪಕ್ಷ. ಏನದು? ಒಂದು, ನಿನ್ನೆ ಏನು ಮಾತುಕತೆ ರಾಹುಲ್ ಗಾಂಧಿಯವರು ಪ್ರಧಾನಿ
ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ 5 ಬೇಡಿಕೆಗಳಿತ್ತು. ಆದರೆ ಈ 5 ಬೇಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಜಿತೇಂದ್ರ ಸಿಂಗ್ ಅವರು ಸಚಿವರು ಅವರು ಒಂದು ಹೇಳಿಕೆ ಕೊಟ್ಟರು. ರಾಹುಲ್ ಗಾಂಧಿ ಮೊದಲು ಬರೀ ಚರ್ಚೆ ನಡೀಬೇಕು ಅಂತ ಹೇಳಿದರು, ಪ್ರಧಾನ ಅವರ ರಾಜೀನಾಮೆ ಕೇಳ್ತಾ ಇರಲಿಲ್ಲ, ಈಗ ಕೇಳಿದ್ರು ಅಂತ ಹೇಳಿದ್ರು. ತಕ್ಷಣ ಕ್ಯಾಚಪ್ ಮಾಡಿಕೊಂಡ್ರು ಮಾಧ್ಯಮಗಳು. ಕ್ಯಾಚಪ್ ಮಾಡ್ಕೊಂಡು ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್, ಕಾಂಗ್ರೆಸ್ನ ದ್ವಿಮುಖ ನೀತಿ, ಮೊದಲು ಹೇಳಿದ್ದೇ ಬೇರೆ ಮತ್ತೆ ಹೇಳಿದ್ದೇ ಬೇರೆ. ಸೊ ಮೊದಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕಾಂಗ್ರೆಸ್ ಕೇಳಿತ್ತು. ಆದರೆ ಇದನ್ನು ತಮಗೆ ಪರವಾಗಿ ಬಳಸಿಕೊಳ್ಳುವುದಕ್ಕೆ BJP ಟ್ರೈ. ಜಿತೇಂದ್ರ ಸಿಂಗ್ ಆ ಹೇಳಿಕೆ ನೀಡಿದ ತಕ್ಷಣ ಅದನ್ನೇ ಹಿಡ್ಕೊಂಡು ಬೆಳಗಿಂದ ಸಂಜೆವರೆಗೆ ಅಂದರೆ ನೀವು ಆಡಳಿತ ಪಕ್ಷವನ್ನು ಪ್ರಶ್ನಿಸುವುದಕ್ಕೆ ಬದಲಾಗಿ ಪ್ರತಿಪಕ್ಷವನ್ನು ಪ್ರಶ್ನಿಸುವ ಮೂಲಕ ಆಡಳಿತ ಪಕ್ಷದ ದೌರ್ಬಲ್ಯವನ್ನು ಸೇಫ್ಗಾರ್ಡ್ ಮಾಡ್ತಾ ಬರೋದು. ಇದು ಮೋದಿ ಆ್ಯಂಡ್ ಗೋಧಿ ಮೀಡಿಯಾದ ಕೆಲಸ. ಅದರ ಜೊತೆಗೆ ವಾಂಗ್ಚುಕ್ ವಿಚಾರದಲ್ಲೂ ಕೂಡ ಸೊ ಅನಿವಾರ್ಯವಾಗಿ ವಾಂಗ್ಚುಕ್ ಅವರನ್ನು 2-3 ಸಚಿವರು ಭೇಟಿ ಮಾಡಿ ಮಾತುಕತೆ ನಡೆಸ್ಬೋದು. ಆ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೂಡ ಕೊಟ್ಟರು, ತಮ್ಮ ಕಂಡೀಷನ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿದರೆ ನಾನು ಉಪವಾಸ ಸತ್ಯಾಗ್ರಹ ನಿಲ್ಲಿಸ್ತೀನಿ. ಅದು ತಕ್ಷಣ ಕ್ಯಾಚಪ್ ಮಾಡ್ಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬಗ್ಗೆ ಮೊದಲು ಹೇಳ್ತಾ ಇದ್ದಂಥ ವಾಂಗ್ಚುಕ್ ತಮ್ಮ ನಿಲುವೆಯನ್ನು ಬದಲಿಸಿದರ, ಒತ್ತಡಕ್ಕೆ ಮಣದರ ಅವರ ಅಂದರೆ ಚಳವಳಿಯನ್ನು ಅದರ ಶಕ್ತಿ ಗುಂದಿಸುವುದಕ್ಕೆ ಮಾಧ್ಯಮ ಈ ರೀತಿ ಟ್ರೈ ಮಾಡೋಕ್ಕೆ ಶುರು ಮಾಡಿತು. ಅಂದರೆ ಒಂದು ಕಡೆ ಕಾಂಗ್ರೆಸ್ನ ಇದನ್ನು ಮಾಡೋದು, ಡಿಗ್ರೇಡ್ ಮಾಡೋದು, ಇನ್ನೊಂದು ಕಡೆ ಚಳವಳಿಯನ್ನು ನಾಶಪಡಿಸೋದು, ಪ್ರಭುತ್ವ ಮಾಡಿಸೋದೇ ಹಾಗೆ ಮೀಡಿಯಾವನ್ನು ಇಟ್ಟುಕೊಂಡು. ಇದು ಒಂದು ಕಡೆ ನಡೀತಾ ಇದ್ದ ಹಾಗೆ 2 ಕಡೆ BJPಯವರು ಮೇಜರಾಗಿ ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್ ವಿರುದ್ಧ. ಒಂದು ತಿರುವನಂತಪುರದಲ್ಲಿ ಮಾಡಿದ್ರು, ಇನ್ನೊಂದು ತೆಲಂಗಾಣ ಹೈದರಾಬಾದ್ನಲ್ಲಿ ಮಾಡಿದ್ರು. ತಕ್ಷಣ ಅದಾನಿ ಚಾನಲ್ ಪಟಕ್ಕತ್ತ ಹಿಡ್ಕೊಂಡ್ಬಿಟ್ಟು ದೇಶಾದ್ಯಂತ ಕಾಂಗ್ರೆಸ್ ವಿರುದ್ಧ BJP ಚಳವಳಿ ದೇಶಾದ್ಯಂತ, ಇಡೀ ದೇಶದಲ್ಲಿ 2 ಕಡೆ ನಡೆದಿತ್ತು. ಅದಾನಿ ಚಾನಲ್ ಹಿಡ್ಕೊಂಡು ಕೂತ್ಕೊಳ್ತು. ಅಂದರೆ ಇಡೀ ಮಾಧ್ಯಮ ಈ ಚಳವಳಿ ಏನಿದೆ ಈ ಚಳವಳಿಯನ್ನು ನಾಶಪಡಿಸ್ಬೇಕು ಅಂತ. ಅಂದರೆ ಇದು ಒಂದು ಬಹುದೊಡ್ಡ ಷಡ್ಯಂತ್ರ ಕಾಣುತ್ತೆ. ಎಲ್ಲ ಪ್ರಭುತ್ವಗಳಿಗೂ ಕೂಡ ಚಳವಳಿಯ ಬಗ್ಗೆ ಭಯ ಮತ್ತು ಆತಂಕ ಇರುತ್ತೆ. ಯೂಶುವಲಿ ಭಯ ಮತ್ತು ಆತಂಕದ ಮೂಲಕವೇ ರಾಜಕಾರಣ ಮಾಡ್ತಾ ಇರುವಂತಹ ಪ್ರಭುತ್ವ ತಾನೇ ಭಯಕ್ಕೆ ಆತಂಕಕ್ಕೆ ಒಳಗಾದ ಪರಿಸ್ಥಿತಿ. ಇದನ್ನು ನಾನು ಒಂದು ಹೋರಾಟದ ಯಶಸ್ಸು ಅಂತ ಹೇಳ್ತೀನಿ. ಯಾಕೆಂದರೆ ಒಂದು ಹೋರಾಟ ಒಂದು ಇರುತ್ತಲ್ಲ, ಒಂದು ಆಂದೋಲನ ಇರುತ್ತಲ್ಲ, ಅದು ಇಡೀ ಒಂದು ಸಮಾಜದ ಆತ್ಮ ಇದ್ದಂತೆ ಅಂತ. ಅದು ಜಾಗೃತಗೊಳಿಸುವ ಕೆಲಸವನ್ನು ಮಾಡುತ್ತೆ. ಯಾವಾಗ ಅದು ಜಾಗೃತಗೊಳಿಸುತ್ತೋ ಜಾಗೃತವಾದ ಸಮಾಜ ಸದಾ ಬದಲಾವಣೆಯನ್ನು ಬಯಸುತ್ತೆ. ಅದು ನಿಂತ ನೀರಾಗೋದಕ್ಕೆ ಕೊಡಲ್ಲ. ಆದರೆ ಪ್ರಭುತ್ವ ಯಾವತ್ತೂ ಕೂಡ ನಿಂತ ನೀರಾಗಿರಬೇಕು ಅಂತ. ರಾಜಕೀಯ ಪಕ್ಷಗಳಿಗೆ ಯಾವತ್ತೂ ಬದಲಾವಣೆ ಬೇಕಾಗಿಲ್ಲ. BJP, ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಬದಲಾವಣೆ ಆದರೆ ಎಲ್ಲ ರಾಜಕಾರಣಿಗಳು ಗಂಟು ಮೂಟೆ ಕಟ್ಕೊಂಡು ಹಿಮಾಲಯಕ್ಕೋ ಚಂದ್ರಲೋಕಕ್ಕೋ ಹೋಗಬೇಕು. ಯಾಕೆಂದರೆ ಜಾಗೃತಗೊಂಡ ಸಮಾಜ ಇರುತ್ತಲ್ಲ, ಅದು ಯಾವತ್ತೂ ಕೂಡ ಪ್ರತಿ ಕ್ಷಣದಲ್ಲಿ ಭ್ರಮೆಯನ್ನು ಕಳಚುವ ಕೆಲಸವನ್ನು ಮಾಡ್ತಾ ಇರುತ್ತೆ. ಭ್ರಮೆ ಕಳಚ್ತಾ ಹೋಗುತ್ತೆ, ಸತ್ಯದ ಅನಾವರಣ ಆಗ್ತಾ ಹೋಗುತ್ತೆ. ಯಾವಾಗ ಸತ್ಯದ ಅನಾವರಣ ಆಗುತ್ತೋ ಈ ರಾಜಕಾರಣಿಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತಾರೆ. ಅವರಿಗೆ ಅಸ್ತಿತ್ವದ ಭಯ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಈಗ ಜಂಜಿ ಚಳವಳಿಯನ್ನೇ ಅಥವಾ ಈ ವಿದ್ಯಾರ್ಥಿಗಳ ಚಳವಳಿ ಇದೆಯಲ್ಲ, ಅದು ಈ ಭಾರತ ಅನ್ನುವ ಈ ದೇಶದ ಆತ್ಮವನ್ನು ಜಾಗೃತಗೊಳಿಸಿದೆ ಅಂತ. ಈ ಜಾಗೃತಗೊಂಡಂಥ ಆತ್ಮ ಏನಿದೆ, ಭಾರತದ ಆತ್ಮ, ಅದು ರಾಜಕಾರಣಿಗಳಲ್ಲಿ ಭಯವನ್ನು ಸೃಷ್ಟಿ ಮಾಡಿದೆ. ಸೊ ಮೊದಲನೇದಾಗಿ ಮೋದಿ ಹೆದರಿದ್ದಾರೆ. ಎಸ್ಪೆಷಲಿ ಮೋದಿ ಹೆದರು ಪುಕ್ಲ ಮನುಷ್ಯ. ಅವರು 56 ಇಂಚಿನ ಎದೆ ಅನ್ನೋದು ಅವರಿಗೆ ಎದೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅವರಲ್ಲಿ ಧೈರ್ಯ ತುಂಬುವುದಕ್ಕಾಗಿ BJP ಸಂಘ ಪರಿವಾರಗಳು ಅವ್ರಿಗೆ 56 ಇಂಚಿನ ಎದೆ ಅಂತ ಹೇಳಿದ್ದು. ಪಾಪ ಅವರಿಗೆ ಎಷ್ಟು ದೊಡ್ಡ ಎದೆ ಇದೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಅವರು ವಿಶ್ವಗುರು ಹೌದೋ ಅಲ್ವೋ ಅನ್ನೋದು ಮೋದಿ ಗೊತ್ತಿದೆ. ಆದ್ದರಿಂದ ಅವರು ಭಯಗ್ರಸ್ತ ಪ್ರಧಾನಿ ಅಂತ. ಈ ದೇಶ ಕಂಡ ಯಾವುದೇ ಪ್ರಧಾನಿ ಇಷ್ಟು ಭಯಗ್ರಸ್ತರಾಗಿರಲಿಲ್ಲ, ಹೀಗೆ ತಪ್ಪಿಸಿಕೊಂಡು ಹೋಗ್ತಿರಲಿಲ್ಲ. ನೋಡಿ, ಮೋದಿ ಯಾರನ್ನೂ ಎದುರಿಸಲಾರದ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಮೊದಲು ಹೇಳಿದೆ ನೋಡಿ, ಅವರು ಉತ್ಸವ ಮೂರ್ತಿ ಇದ್ದಂತೆ ಅಂತ. ಉತ್ಸವ ಮೂರ್ತಿ ಮಾತನಾಡಲ್ಲ. ಉತ್ಸವ ಮೂರ್ತಿ ಎದುರು ಗಂಟೆ ಇರಲ್ಲ. ಗಂಟೆ ಇನ್ನೊಂದು ಕಡೆ ಇರುತ್ತೆ. ಎಲ್ಲಿ ಗರ್ಭಗುಡಿ ಇರುತ್ತೋ ಅಲ್ಲಿದ್ರೆ ಗಂಟೆ ಇರುತ್ತೆ. ಅಲ್ಲಿ ಅಮಿತ್ ಶಾ ಕೂತಿದ್ದಾರೆ. ಇವರನ್ನು ಉತ್ಸವ ಮೂರ್ತಿಯಾಗಿ ಇಟ್ಕೊಂಡಿದ್ದಾರೆ. ಅವರ ಮುಖ ಸಿದ್ಧಪಡಿಸಲಾಗಿದೆ, ಅವರ ಮಾತು ಬಯಾಟ್ ಮಾಡಿಸಲಾಗಿದೆ, ಅವರ ನಡವಳಿಕೆ ಅದನ್ನು ಡಿಕ್ಟೇಟ್ ಮಾಡಿ ಸೃಷ್ಟಿ ಮಾಡಲಾಗಿದೆ. ಅದು ಸ್ವಂತ ವ್ಯಕ್ತಿತ್ವ ಅಲ್ವೇ ಅಲ್ಲ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಪ್ರಧಾನಿಗೆ ತಾವು ದಡ್ಡ ಅನ್ನುವ ಅರಿವಿದೆ ಅಂತ.
ಅದರಿಂದ ಹೊರಬರುವುದಕ್ಕಾಗಿ ಅವರು ಬೇರೆ ಬೇರೆ ರೀತಿಯ ಮುಖವಾಡ ಧರಿಸ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಅವನ ಒಳಗಡೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದರೆ ಅದಕ್ಕೆ ಹೊರಗೆ ಬರೋದಕ್ಕೆ 4-6 ಯತ್ನಗಳನ್ನು ಮಾಡ್ತಾನೆ ಇರ್ತಾನೆ, ಪ್ರತಿಕ್ಷಣ ಯತ್ನ ಮಾಡ್ತಾನೆ. ಯಾವನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೋ ಅವನು ದಿನಕ್ಕೆ 10 ರೀತಿಯ ವೇಷವನ್ನು ಬದಲಿಸ್ತಾನೆ. ಅವನು ವೇಷವನ್ನು ಯಾಕೆ ಬದಲಿಸ್ತಾನೆ ಅಂತಂದರೆ ತನ್ನ ನೈಜ ವ್ಯಕ್ತಿತ್ವದ ಬಗ್ಗೆ ಅವರಿಗೆ ಅರಿವು, ಜ್ಞಾನೋದಯ. ತನ್ನ ನೈಜ ವ್ಯಕ್ತಿತ್ವ ಹೊರಗಡೆ ಬಂದುಬಿಟ್ರೆ ಏನು ಮಾಡಬೇಕು, ತನ್ನ ಕುರೂಪ ಹೊರಗಡೆ ಕಂಡುಬಿಟ್ರೆ ಏನು ಮಾಡಬೇಕು, ನನ್ನ ಕುರೂಪವನ್ನು ನಾನು ಮುಚ್ಕೋಬೇಕು. ಅದಕ್ಕೆ ಬೆಳಗಿನಿಂದ ಸಂಜೆವರೆಗೆ ನಾನು ಡ್ರೆಸ್ಸನ್ನು ಬದಲಿಸಬೇಕು. ಈ ದಿನಕ್ಕೆ 10 ಬಾರಿ ವೇಷಭೂಷಣವನ್ನು ಹಾಕಿಕೊಳ್ಳುವವರು ಅವರಿಗೆ ಅವರ ಕುರೂಪದ ಅರಿವಿರುತ್ತೆ. ತಮ್ಮ ಕುರೂಪವನ್ನು ಮುಚ್ಚಿಕೊಳ್ಳುವುದಕ್ಕೆ ಜನರಿಗೆ ಕಾಣಬಾರದು ಅನ್ನುವ ಕಾರಣಕ್ಕಾಗಿ ಅವರು ವೇಷಭೂಷಣಗಳನ್ನು ತೊಡ್ತಾ ಇರ್ತಾರೆ. ಸೊ ಮೋದಿಯವ್ರನ್ನ ಹಲವು ರೀತಿಯ ವೇಷಭೂಷಣಗಳ ಮೂಲಕ ಅವರನ್ನು ಅಖಾಡಕ್ಕೆ ಇಳಿಸಲಾಗಿದೆ. ಆದರೆ ಅವರು ಅಲ್ವೇ ಇಲ್ಲ. ನನಗೆ ಈಗ ಅವ್ರ ಬಗ್ಗೆ ಪಾಪ ಅನ್ಸೋಕ್ಕೆ ಶುರುವಾಗಿದೆ. ಅವರೊಬ್ಬ ಯಾವುದೋ ನಾಟಕದ ಪಾತ್ರಧಾರಿ ಅಂತ ನನಗೆ ಕಾಣ್ತಾರೆ. ನಿರ್ದೇಶಕರು ಬೇರೆ. ಆ ನಿರ್ದೇಶಕರು ನಾಗಪುರದಲ್ಲಿ ಕೂತಿದ್ದಾರೆ. ಅವರ ಕನೆಕ್ಷನ್ ನಂಬರ್ 2 ಅಮಿತ್ ಶಾ ಅವ್ರ ಜೊತೆಗಿದೆ. ನಾಗಪುರ ಮತ್ತು ಅಮಿತ್ ಶಾ ಅವರಿದ್ದಾರಲ್ಲ, ಅವರ ಕೈಯಲ್ಲಿ ಸೂತ್ರ ಇದೆ. ಅವರು ಸೂತ್ರವನ್ನು ಆಡಿಸ್ತಾರೆ. ಎತ್ತು ಅಂದರೆ ಎತ್ತಬೇಕು, ಬಿಡು ಅಂದರೆ ಬಿಡಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು, ಮಲಗು ಅಂದರೆ ಮಲಗಬೇಕು, ತಿನ್ನು ಅಂದರೆ ತಿನ್ನಬೇಕು, ತಿನ್ನಬಾರ್ದು ಸುಮ್ಮನಿರಬೇಕು, ಡ್ರೆಸ್ ಹಾಕೋ ಅಂದರೆ ಹಾಕೋಬೇಕು, ಇಲ್ಲ ಅಂದರೆ ಇರಬೇಕು. ಈ ರೀತಿಯ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಈಗ. ಸೊ ಅದರಿಂದ ಇದು ಮುಂದೆ ಏನಾಗುತ್ತೆ ಗೊತ್ತಿಲ್ಲ ನನಗೆ. ಯಾಕೆಂತಂದರೆ ಇಷ್ಟಾದರೂ ಕೂಡ ಪ್ರಭುತ್ವಕ್ಕಿರುವ ಅಹಂಕಾರ ಇದೆಯಲ್ಲ, ಅದು ಅಷ್ಟು ಬೇಗ ಹೋಗಲ್ಲ. ಆ ಅಹಂಕಾರ ಆ ಪ್ರಭುತ್ವವನ್ನೇ ನಾಶಪಡಿಸ್ತಾ ಹೋಗುತ್ತೆ ಅಂತ. ಅದರ ಜೊತೆಗೆ ವಿದ್ಯಾರ್ಥಿಗಳ ಧ್ವನಿ ಇದೆಯಲ್ಲ, ಆ ಧ್ವನಿ ಹೀಗೆ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೆಟ್ಸ್ ವೇಟ್ ಅಂಡ್ ಸಿ ಏನಾಗುತ್ತೆ ನೋಡೋಣ. ಮತ್ತೆ ಭೇಟಿಯಾಗ್ತೀನಿ ಬೆಳವಣಿಗೆಗೊಂದಿಗೆ. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.